ಇದು ನಿಮ್ಮನೆ ಅಲ್ವಾ? ಎಲ್ಲಿ ಮನೆ? ಇಲ್ಲ 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 ಎಲ್ಲಿ? ಇದೆ ಇದೆ ನಮ್ಮನೆ. ಅಲ್ಲ ರೀ, ನಿನ್ನೆ ನೀವೇ ತಾನೇ ನಿಮ್ಮ ಮನೆ ಅಂದಿದ್ದು. ಹೌದು, ಇದು ನಮ್ಮನೆ ಅಲ್ಲ. ನೀವು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಹೌದಾ? ಮತ್ ನಿಮ್ಮನೆ ಯಾವುದು? ಅಲ್ಲಿದೆ ನೋಡಿ, ಅದು ನಮ್ಮನೆ. ಅಲ್ಲಿದೆ ನೋಡಿ. ಓ, ನಾನೇ ಕನ್ಫ್ಯೂಸ್ ಆದೆ ಅನ್ಸುತ್ತೆ. ಪರವಾಗಿಲ್ಲ ಬಿಡಿ. ಅದ್ ಸರಿ, ನೀವೇನೋ ಟೆನ್ಷನ್ ಅಲ್ಲಿ ಇದ್ದೀರಾ ಅನ್ಸುತ್ತೆ. ಆರಾಮಾಗಿದ್ದೀರಾ ತಾನೆ? ಇಲ್ಲ, ಲೇಟ್ ಆಗ್ಬಿಡುತ್ತೆ ಅಂತ ಓಡ್ಕೊಂಡು ಬಂದ, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗಿದ್ದೆ ಅಷ್ಟೇ. ಓಡ್ಕೊಂಬಂದ್ರ ಈ ಕಾಲಲ್ಲಿ? ಅದಕ್ಕೆ ಸ್ವಲ್ಪ ತುಂಬಾ ಜಾಸ್ತಿ ನೋವ್ತಿದೆ. ಆದ್ರೆ ನಿನ್ನೆ ನಿಮಗ್ ನೋವಿದ್ದು ಎಡ್ಗಾಲಲ್ಲಿ ತಾನೆ? ಉಳ್ಕಿರೋದು ಎಡ್ಗಾಲ್ಗೆ, ಆದ್ರೆ ಒಂದೇ ಕಾಲ ನಡ್ಕೊಂಡ್ ಬಂದಲ್ಲ, ಅದಕ್ಕೆ ಇದು ನೋವ್ತಿದೆ ಅಷ್ಟೇ. ನಾವಿಲ್ಲೇ ಮಾತಾಡ್ಕೊಂಡು ನಿಂತ್ರೆ ನಿಮ್ ನೋವು ವಾಸಿ ಆಗಲ್ಲ. ಬೇಗ ಹೋಗ್ಬೇಕು, ಇಲ್ಲಾಂದ್ರೆ ಅಜ್ಜಿ ಸಿಗಲ್ಲ. ನಿಮ್ ಜೊತೆ ಹೋಗಿ ನಾನು ರೆಡಿ. ಅಂದ್ರೆ ತೋರ್ಸೋಣ, ಬನ್ನಿ ಬನ್ನಿ. ಸುಮ್ಮನೆ ಪದೇ ಪದೇ ನೋಡಿ ಎದುರಲ್ಲಿ ಮೂಡಿ ಸೆಳೆಯುವೆ ನನ್ನನೆ. ಎಂಥ ನಶೆ ಇದೆ ಈ ಒಲವಿನಲ್ಲಿ, ಎಂಥ ಬದಿಗೆ ನಾದೆ ಬಲಿ. ಸಣ್ಣ ಸಲಿಗೆ ಸಾಕು ನನಗೆ ನಿನ್ನ ಜೊತೆಯಲ್ಲಿ, ನಿನ್ನ ಕಥೆಯಲ್ಲಿ, ನಿನ್ನ ಮನಸ್ಸಲ್ಲಿ. ಆ ರಮ್ಯಾ ಹೊರಗಿಂದ ಫೇಮಸ್ ಬುಕ್ ತರ ಫೋಸ್ ಕೊಟ್ರು, ಒಳಗಡೆ ಅರ್ಥ ಇಲ್ದೇ ಇರೋ ಕತೆ ತರ. ಅಂತವಳನ್ನ ಕಸದ ಬುಟ್ಟಿಗೆ ಹಾಕೋ ಬದಲು ನೀನ್ ಯಾಕೆ ಅವಳನ್ನ ಲೈಬ್ರರಿಗೆ ಸೇರಿಸೋ ಪ್ರಯತ್ನದಲ್ಲಿದ್ಯಾ ಮಿಥಿಲಾ? ಲೈಬ್ರರಿಗೆ ಸೇರಿದ್ಮೇಲೆ ಬಂದಿರೋ ಬುಕ್ಕು ಪ್ರಯೋಜನಕ್ಕಿಲ್ಲ ಅಂತ ಗೊತ್ತಾದ್ರೆ ಆಲ್ರೆಡಿ ಇರೋ ಬುಕ್ಗಳಿಗೆ ಬೇಡಿಕೆ ಜಾಸ್ತಿನೇ ಇರತ್ತೆ ಅತ್ತೆ. ಅಂದ್ರೆ ರಮ್ಯಾ ಬರೋ ತನಕ ಅವಳನ್ನ ಅವಳು ಒಳ್ಳೆ ಬುಕ್ಕು, ನನ್ಕಿಂತ ಬೇರೆ ಯಾರೂ ಮೇಲಿಲ್ಲ ಅನ್ನೋ ಫೀಲಿಂಗಲ್ಲೇ ಇರಬೇಕು. ಬಂದ್ಮೇಲೆ ನಿಧಾನವಾಗಿ ಅವಳ ಬಂಡವಾಳ ಮನೆಯವ್ರಿಗೆಲ್ಲ ಗೊತ್ತಾಗ್ತಾ ಹೋದ ಹಾಗೆ ನನ್ನ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇವಾಗ ಹೀಗೆ ಹೇಳ್ತಿದ್ಯಾ? ಒಳಗಡೆ ನೋಡಿದ್ರೆ ಅವಳಿಗೆ ಬೇರೆ ಹುಡುಗ ಸಿಗ್ಲಿ ಅನ್ನೋ ಹಾಗೆ ಮಾತಾಡ್ದೆ. ಏನ್ ನಡೀತಿದೆ ನಿನ್ ತಲೆಯಲ್ಲಿ? ಯಾವ ವಸ್ತು ನಮಗೆ ಸಿಗಲ್ಲ ಅನ್ಸುತ್ತೋ ಅದ್ರ ಮೇಲೆ ವ್ಯಾಮೋಹ ಜಾಸ್ತಿ ಅತ್ತೆ. ರಮ್ಯಂಗೆ ವಿರಾಜ್ ಮೇಲೆ ವ್ಯಾಮೋಹ ಜಾಸ್ತಿ ಆಗ್ಬೇಕು ಅಂದ್ರೆ ಅಂದ್ರೆ ಅವನಿಂದ ದೂರ ಹೋಗ್ತಾ ಇದ್ದೀನಿ ಅನ್ನೋದು ರಮ್ಯಂಗ್ ಗೊತ್ತಾಗ್ಬೇಕು ಅಲ್ವಾ? ಕರೆಕ್ಟ್ ಆಗಿ ಹೇಳಿದ್ರಿ ಅತ್ತೆ. ಇವಾಗ ನೀವು ನನ್ನ ಟ್ರ್ಯಾಕ್ ಬರ್ತಾ ಇದ್ದೀರಾ. ಹಾಗೇನಾದ್ರು ಆದ್ರೆ ಆ ರಮ್ಯಾ ವಿರಾಜ್ಗೆ ಗಂಟು ಬೀಳ್ತಾಳೆ. ಅವಳು ಅರಮನೆಗೆ ಸೊಸೆ ಆದ್ರೆ ಮನೆ ಒಡೆದು 3 ಭಾಗ ಆಗೋದಂತೂ ಗ್ಯಾರಂಟಿ. ಆದ್ರೆ ಇದೆಲ್ಲದ್ರಿಂದ ನಮ್ಗೇನಾದ್ರೂ ಲಾಭ ಇದೆಯಾ ಮಿಥಿಲಾ? ಹಾಗಾದ್ರೇನೆ ನಮ್ಗೆ ಮನೇಲಿ ಒಂದು ಸ್ಥಾನಮಾನ ಸಿಗೋದು. ಹಾಗಾದ್ರೆ ಆ ರಮ್ಯನ ಅಹಂಕಾರನ ನಾನು ಸಹಿಸ್ಕೋತೀನಿ. ಸಹಿಸ್ಕೋಬೇಕತ್ತೆ. ನಾವ್ ಅನ್ಕೊಂಡಿದ್ದನ್ನ ಪಡ್ಕೋಬೇಕು ಅಂದ್ರೆ ಎಲ್ಲಾರನ್ನೂ ಸಹಿಸ್ಕೋಬೇಕು. ಇದ್ರೆ ನಾನು ಇಲ್ಲಿ ಮುಟ್ಟಿದ ತಕ್ಷಣ ತಡ್ಕೊಳಕ್ ಆಗದಿರೋಷ್ಟು ನೋವಾಗ್ಬೇಕಾಗಿತ್ತಲ್ಲ. ಅಜ್ಜಿ, ನೋವ್ತಿದೆ ಅಜ್ಜಿ. ನಾನು ಎಲ್ಲಿ ಕಿರ್ಚ್ಕೊಂಡ್ರೆ ನಿಮ್ಗೆ ಚೆಕ್ ಮಾಡಕ್ ತೊಂದರೆ ಆಗತ್ತೆ ಅಂತ ತಡ್ಕೊಂಡಿದೀನಿ. ನಿನ್ನೆಯಿಂದ ಕುಂತ್ಕೊಂಡೇ ನಡೀತಾ ಇದ್ದಾರೆ ಅಜ್ಜಿ. ಹೌದಾ?
ಅಜ್ಜಿ ಅಲ್ಲೇ ಅಲ್ಲೇ ನೋವ್ತಿರೋದು. ಹಾಗಾದ್ರೆ ಕಾಲು ಉಳುಕಿಲ್ಲ.